ನಾಳೆ ನಮ್ಮ ಎಲ್ಲ MLAಗಳು, ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಾಳೆ ದಿಲ್ಲಿಯಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಕಾರಣ ಅಂದರೆ ಕೇಂದ್ರ ಸರ್ಕಾರದಿಂದ 1,80,00,000 ರೂಪಾಯಿ ನಮ್ಗೆ ಅನುದಾನ ಬರಬೇಕಾಗಿದೆ, ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಆ ಹಿನ್ನೆಲೆಯಲ್ಲಿ ನಾಳೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಸರ್, ನಿಮ್ಮ ವಿರುದ್ಧ ಬಿಜೆಪಿ ಅವರು ನಾಳೆ ಇಲ್ಲಿ ಪ್ರತಿಭಟನೆ ಮಾಡ್ತಾರೆ ವಿಧಾನಸೌಧದ ಮುಂದೆ. ಇರ್ರಿ, ಅವ್ರ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ. ಈಗ ನಾವು ಏನಕ್ಕೆ ಪ್ರತಿಭಟನೆ ಮಾಡ್ತಿರೋದು? ರಾಜ್ಯಕ್ಕೋಸ್ಕರ ನಮ್ಮ ದುಡ್ಡು ಬಾಕಿ ಇದೆ, ದುಡ್ಡು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಅವರು ಸಾಥ್ ಕೊಡ್ಬೇಕು ತಾನೆ. ಅವ್ರ ರಾಜ್ಯದ ಬಗ್ಗೆ ಏನಾರ ಚಿಂತನೆ ಇದ್ದಿದ್ದರೆ ಅವರು ನಮ್ಮ ಜೊತೆ ಕೈ ಜೋಡಿಸೋರು. ಅವ್ರು ಹೇಳ್ತಿರೋದು ರೈತರ ಪ್ರೋತ್ಸಾಹ, ಹಾಲಿನ ಪ್ರೋತ್ಸಾಹನ ನೀವು ಬಿಡುಗಡೆ ಮಾಡಲಿಲ್ಲ, ಜನರ ಬಗ್ಗೆ ನಿಮಗೆ ಕಾಳಜಿ. ಈಗ ನಾವು ಹೋಗ್ತಿರೋದು ಪ್ರತಿಭಟನೆ ಏನಿಗೆ ಮಾಡ್ತಿರೋದು? ನಾವು ಪ್ರತಿಭಟನೆ ಮಾಡ್ತಾ ಇರೋದು ಕೇಂದ್ರ ಸರ್ಕಾರದಿಂದ 1,80,07,00,000 ರೂಪಾಯಿ ಬಾಕಿ ಇದೆ, ಅದು ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇರೋದು. ಇವ್ರಿಗೆ BJPಯವ್ರ ಶಾಸಕರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ದರೆ ಅವರು ನಮ್ಮ ಜೊತೆ ಬಂದು ಕೈ ಜೋಡಿಸೋರು. ಅವರು ಇವತ್ತು ಬಂದಿದ್ದರೆ ನಮ್ಮ ದುಡ್ಡು ಬಿಡುಗಡೆ ಆಗೋದ? ಅವ್ರು 25 ಜನ MP ಗಳಿದ್ದಾರೆ, ಅವರು ಶಾಸಕರು 65 ಜನ ಶಾಸಕರಿದ್ದಾರೆ. ಅವರೆಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿದ್ರೆ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗತ್ತಾನೆ. ಅವ್ರ ರಾಜ್ಯದ ಬಗ್ಗೆ ಚಿಂತೆ ಇಲ್ಲ, ಅವ್ರಿಗೆ ಬರೀ ರಾಜಕೀಯ ಲಾಭ ಏನು ಬೇಕು ಅದು ಮಾಡ್ಕೊತಾರೆ. ಕೇಂದ್ರ ಸರ್ಕಾರದ ಅನುದಾನದ ತಾರತಮ್ಯ ವಿರೋಧಿಸಿ ನಾಳೆ ಕಾಂಗ್ರೆಸ್ ಏನು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು, ಧರಣಿಯನ್ನು ಹಮ್ಮಿಕೊಂಡಿರುವಂಥದ್ದು ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು. ಇದಕ್ಕೆ BJP ಕೂಡ ಒಂದಷ್ಟು ಕೌಂಟರ್ನ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ಸಚಿವರಾದಂಥ ಬೈರ್ತಿ ಸುರೇಶ್ ನಮ್ಮ ಜೊತೆ ಇದ್ದಾರೆ. ನಾಳೆ ಪ್ರತಿಭಟನೆ ಕಾಂಗ್ರೆಸ್ ಪ್ರತಿಭಟನೆ ಹಮ್ಮಿಕೊಂಡು BJP ಹೇಳ್ತಾರೆ ಇದೊಂದು ರಾಜಕೀಯ ಸ್ಟಂಟ್ ಅಂತ ಹೇಳ್ತಾರೆ. ಈಗ BJPಯವರು ಕಾಂಗ್ರೆಸ್ ರಾಜ್ಯಗಳಿಗೆ ಅಥವಾ BJP ಥರ ರಾಜ್ಯಗಳಿಗೆ ಟ್ಯಾಕ್ಸ್ ದುಡ್ಡು ವಾಪಸ್ ಕೊಡ್ತಾ ಇರೋದು ಅದು ಸ್ಟಂಟ್ ಅಂತ ಹೇಳ್ಬೋದಾ? BJPಯವರಿಗೆ ಯಾವುದೇ ನೈತಿಕತೆ ಇಲ್ಲ. ನಮ್ಗೆ ಬರಬೇಕಾದ ಪಾಲನ್ನು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಮುಖ್ಯಮಂತ್ರಿ ಇರೋದ್ರಿಂದನೇ ನಮ್ಮ ರಾಜ್ಯಕ್ಕೆ ತಾರತಮ್ಯ ಮಾಡ್ತಾರೆ. ಇದು ಪರ್ಫೆಕ್ಟ್ ಡಿಸ್ಕ್ರಿಮಿನೇಷನ್. ಇದ್ರ ವಿರುದ್ಧ ನಮ್ಮ ಪ್ರತಿಭಟನೆ. ಅವರು ನಮ್ಮ ಹಣವನ್ನು, ನಮ್ಮ ಪಾಲಿನ ಹಣ ಏನು ಕೊಡ್ತಾರೋ ಅವ್ರು ಕೊಡೋ ತನಕ ನಮ್ಮ ಪ್ರತಿಭಟನೆ ಇದೇ ಥರ ಹೇಳ್ತಿದೆ. BJPಯವರ ಈ ಕ್ಷುಲ್ಲಕ ಮಾತುಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇದು ನಮ್ಮ ರಾಜ್ಯದ ಜನತೆ ಕಷ್ಟಪಟ್ಟು ಸಂಪಾದನೆ ಮಾಡಿರುವಂಥ ದುಡ್ಡು, ಟ್ಯಾಕ್ಸ್ ಕಟ್ಟಿರುವಂಥದ್ದು. ಈ ಟ್ಯಾಕ್ಸ್ ಅವರು ವಾಪಸ್ ನಮ್ಗೆ ಕೊಡೋ ತನಕ ನಮ್ಮ ಹೋರಾಟ ಇದ್ದೇ ಇರ್ತದೆ. ಸರ್, ಈಗ ಅವರು ಹೇಳ್ತಾರೆ, BJP ಹೇಳ್ತಾ ಇರುವಂಥದ್ದು ಹಿಂದೆ ಮನಮೋಹನ್ ಸಿಂಗ್ ಅವಧಿಯಲ್ಲಿ ಎಷ್ಟು ಬಿಡುಗಡೆ ಆಗಿತ್ತು 10 ವರ್ಷದಲ್ಲಿ, ಈಗ ಮೋದಿ ಅವಧಿಯಲ್ಲಿ 10 ವರ್ಷದಲ್ಲಿ ಎಷ್ಟು ಬಿಡುಗಡೆ ಆಗಿದೆ. ಆಗ 83,000 ಕೋಟಿ, ಸುಮಾರು 2,90,000-3 ಲಕ್ಷ ಕೋಟಿ ಬಿಡುಗಡೆ ಆಗಿರುವಂಥದ್ದು ಅಂತ ರಾಜ್ಯಕ್ಕೆ ಬಂದಿರುವಂಥದ್ದು ಯೋಜನೆಗಳಿಗೆ ಹಣ. ಇದು ಯಾವ ರೀತಿ ನೀವು ಹೇಳ್ತೀರಿ? ಕಾಮನ್ ಸೆನ್ಸ್ ಇಟ್ಕೊಂಡು BJPಯವರು ಮಾತಾಡಬೇಕು. 2014ರಲ್ಲಿ ಇದ್ದಂತಹ ಕೇಂದ್ರ ಬಜೆಟ್ಗೂ ಈ ಬಜೆಟ್ಗೂ ಹೆಚ್ಚು ಕಮ್ಮಿ 2.5-3 ಪಟ್ಟು ಜಾಸ್ತಿ ಆಗಿದೆ. ಆ 2.5-3 ಪಟ್ಟು ಜಾಸ್ತಿ ಆಗಬೇಕಲ್ಲ. ಮತ್ತು ನಾವು ಟ್ಯಾಕ್ಸ್ ಕಟ್ತಾ ಇರೋವಂಥ ಹಣನೂ ಸಹ ಜಾಸ್ತಿ ಆಗಿದೆ. ಪ್ರಪೋರ್ಷನೇಟಾಗಿ ಕೇಳ್ತಾ ಇದ್ದೀವಿ ಅಷ್ಟೇ. ಏನಾಗಲಿ 2014ರಲ್ಲಿ ನಾವು ಎಷ್ಟು ಟ್ಯಾಕ್ಸ್ ಕಟ್ತಾಯಿದ್ವಿ, ಈಗ ಅದ್ರ 3ರಷ್ಟು ಟ್ಯಾಕ್ಸ್ ಕಟ್ತಾಯಿದ್ವಿ. ಅದಕ್ಕೆ ಏನು ರೇಷಿಯೋ ಇದೆ ಅದನ್ನು ಕೇಳ್ತಾ ಇದ್ದೀವಿ ಹೊರತು ಎಕ್ಸ್ಟ್ರಾ ಯಾವುದು ಕೇಳ್ತಾ ಇಲ್ಲ. ನಮ್ಮ ಪಾಲು ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಈಗ ಒಂದು ಅಭಿವೃದ್ಧಿ ಹಣ ಸಂಬಂಧಪಟ್ಟಂತೆ ಟ್ಯಾಕ್ಸ್ ಸಂಪೂರ್ಣವಾಗಿ ಬೇರೆ ರಾಜ್ಯಗಳಿಗೆ ಹಂಚಿಕೆ ಆಗಬೇಕಾಗುವಂಥದ್ದು, ಹಂಗಾಗಿ ಬೇರೆ ರಾಜ್ಯಗಳಿಗೆ ಹಂಚಿಕೆ ಆಗುವಂಥದ್ದು ವಿರೋಧ ಇದೆಯಾ ಅಂತ? ಬೇರೆ ರಾಜ್ಯಗಳಿಗೆ ಯಾವುದೇ ಅನುದಾನಕ್ಕೆ ನಮ್ದು ಏನು ತಕರಾರಿಲ್ಲ. ನಾವು ಕೇಳ್ತಾ ಇರೋದು ನಮ್ಮ ಪಾಲಿನ ಹಣ. ನಮ್ಮದು 57,000 ಕೋಟಿ ಚಿಲ್ಲರೆ ಅವರು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ. ಕಳೆದ ಸರಿ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿದಾಗ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರು ಕೇಳಿದಾಗ ಅವರು ಮೀಟಿಂಗ್ ಕರೆದು ಇಮಿಡಿಯೇಟ್ ಬಿಡುಗಡೆ ಮಾಡಿಸುವಂಥ ಕೆಲಸ ಮಾಡ್ತೀನಿ. ಸಿದ್ದರಾಮಯ್ಯ ಕೂಡ ಹೇಳಿದಕ್ಕೆ ಏನು ಭಾಷಣ ಸಂದರ್ಭದಲ್ಲಿ ಕೂಡ ಅದು ಹಣಕಾಸು ಆಯೋಗ ನೋಡ್ಕೊಳ್ಳುತ್ತಾನೆ. ಯಾವುದು ಕೂಡ ಹಣಕಾಸು ಆಯೋಗ ಯಾರು ಕೆಳಗಡೆ ಬರ್ತದೆ? ಹಣಕಾಸು ಆಯೋಗಕ್ಕೆ ಮುಖ್ಯಸ್ಥರು ಯಾರು? ಹಣಕಾಸು ಆಯೋಗ ಏನು ಬೇರೆ ದೇಶದ್ದಲ್ಲ. ಹಣಕಾಸು ಆಯೋಗ ನಮ್ಮ ದೇಶದ್ದೇ. ಅದಕ್ಕೆ ವಿತ್ತ ಮಂತ್ರಿಗಳೇ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು, ಅವರೇ ಕೊಡಬೇಕಾಗಿರೋದು. ಸುಮಾರು 4 ಲಕ್ಷ ಕೋಟಿ ಟ್ಯಾಕ್ಸ್ ಕಲೆಕ್ಷನ್ ಆಗಿ ಹೋಗಿರುವಂಥದ್ದು. ನೀವು ಅಧಿಕಾರದಲ್ಲಿ ಇದ್ದೀರಿ, ಎಷ್ಟು ಕೊಡ್ತಾ ಇದ್ದೀರಿ ರಾಜ್ಯಕ್ಕೆ? ಅಲ್ಲ, ನಮ್ದು ಏನು ಪ್ರಪೋರ್ಷನೇಟಾಗಿ ಏನು ಕೊಡ್ತೀವಿ ಅದು 57,000 ಕೋಟಿ ಏನಿದೆ ಅದನ್ನು ಕೊಡ್ತಾ ಇದ್ದೀವಿ ಅಷ್ಟೇ. ನಾವು ಯಾವುದು 1 ರೂಪಾಯಿ ಸಹ ಅವ್ರ ಹತ್ರ ಎಕ್ಸ್ಟ್ರಾ ಕೇಳ್ತಾ ಇಲ್ಲ. ನಾವು ಕಟ್ಟಿದಂಥ ಟ್ಯಾಕ್ಸ್ಗೆ ಪ್ರಪೋರ್ಷನೇಟಾಗಿ ನಮ್ಮ ಪಾಲಿನ ಹಣ ವಾಪಸ್ಸು ನಮ್ಮ ರಾಜ್ಯಗಳಿಗೆ ಎಷ್ಟು ಬರಬೇಕು ಅಷ್ಟನ್ನೇ ಕೇಳ್ತಾ ಇದ್ದೀವಿ. ಪ್ರತಿಭಟನೆ ನಂತರ ಏನು? ಪ್ರತಿಭಟನೆ ನಂತರ ನಿಮ್ಗಂತೂ ಕೇಂದ್ರ ಸರ್ಕಾರ ದುಡ್ಡು ಕೊಡುತ್ತೆ ಅಂತ ಅನ್ಸುತ್ತೆ. ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮ್ಮನ್ನು ನೋಡಿನೇ ಇವತ್ತು ದಿನ ತಮಿಳುನಾಡವರು, ಆಂಧ್ರ ಪ್ರದೇಶವರು, ತೆಲಂಗಾಣವರು, ಅವರು ಕೇರಳವರು ಎಲ್ಲರೂ ಪ್ರತಿಭಟನೆ ಮಾಡ್ತಾವ್ರೆ. BJP ಥರ ರಾಜ್ಯಗಳಿಗೆ ಇವ್ರು ಮಾಡ್ತಾ ಇರೋಂತಹ ತಾರತಮ್ಯ, ಮೋಸ, ಇದನ್ನು ನಾವು ದಕ್ಷಿಣ ಭಾರತಕ್ಕೆ ಭಾರಿ ಅನ್ಯಾಯ ಅಂತ. ದಕ್ಷಿಣ ಭಾರತ ಅಲ್ಲ, ಜೊತೆಯಲ್ಲಿ ವೆಸ್ಟ್ ಬೆಂಗಾಲ್ ಸಹ ಅವ್ರಿಗೂ ಸಹ ಟ್ಯಾಕ್ಸಸ್ ಕೊಡ್ತಾ ಇಲ್ಲ. ಇದು ಕಟ್ಟಿರೋಂಥ ಟ್ಯಾಕ್ಸ್ ವಾಪಸ್ ಕೊಡ್ತಾ ಇಲ್ಲ. ಇದು ತಾರತಮ್ಯ ಮಾಡ್ತಾರೆ. ಈಗ ಕಾಂಗ್ರೆಸ್ ನಾಳೆ ನಾವು ಪ್ರತಿಭಟನೆ ಮಾಡ್ತೀವಿ. ಅದ್ರ ಮೇಲೆ ಏನು ಆ್ಯಕ್ಷನ್ ತಗೋತಾರೆ ಅದ್ರ ಮೇಲೆ ನೋಡಿ ನಾವು ಅದನ್ನು ಕೊಡಲಿಲ್ಲ ಅಂತಂದರೆ
ಕೊಡಿಲ್ಲ ಅಂದರೆ ಮುಂದಿನ ರೂಪುರೇಷೆಗಳು ನಾವು ಮಾಡಬೇಕಾಗ್ತದೆ ಅಷ್ಟೇ. ಸರ್, ಪ್ರತ್ಯೇಕ ರಾಷ್ಟ್ರ ಅನ್ನುವಂಥದ್ದು ಯಾಕೆ ಚರ್ಚೆಗೆ ಬಂತು ಅಂತ ಅದು ಆ ರೀತಿ ಜನರ ಪ್ರತ್ಯೇಕ ರಾಷ್ಟ್ರ ಜೊತೆಲಿ ಇಟ್ಟು ನಮ್ಮನ್ನೇ ಪ್ರತ್ಯೇಕ ರಾಷ್ಟ್ರ ಅನ್ನೋದು ಕೊಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಇದೇ ಥರ ಇವರು ಮಲ್ತಾಯಿ ಧೋರಣೆ ಮುಂದುವರೆದ್ರೆ ಎಲ್ಲ ರಾಜ್ಯಗಳು ಸೇರಿ ನಾವು ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗ್ತದೆ ಅಂತ ಹೇಳ್ತಾರೆ. ಬರೀ ಕರ್ನಾಟಕ ರಾಜ್ಯ ಒಂದು ಪ್ರತ್ಯೇಕ ರಾಷ್ಟ್ರ ಕೇಳೋಕ್ಕಾಗ್ತದಾ? ಈ ಥರ ಯಾವ್ಯಾವ ತಾರತಮ್ಯಗಳಿಗೆ ಒಳಗಾಗಿದ್ದೀವಿ ನಾವು ಎಲ್ಲ ಸೇರಿ ನಾವು ಪ್ರತ್ಯೇಕ ರಾಜ್ಯ ಕೇಳಬೇಕಾಗ್ತದೆ ಅಂತ ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರ ಕೇಳಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಡಿ ಕೆ ಸುರೇಶ್ ಅವರು ಹೇಳಿದ್ರು. ನಿಮ್ಮದು ಸಮ್ಮತಿ ಇದೆಯಾ? ಅಂದರೆ ಈ ರೀತಿ ಎಲ್ಲ ರಾಜ್ಯಗಳು ರಾಷ್ಟ್ರ ಕೇಳಬೇಕು ಅಂತ ನಂದೇನು ಸಮ್ಮತಿ ಇಲ್ಲ, ಅದು ಅವ್ರಿಗೆ ಕೇಳಬೇಕು. ಬಟ್ ಆದರೆ ಇವರು ಇದನ್ನು ನಿಲ್ಲಿಸ್ಬೇಕು. ಇವರು ಈ ತಾರತಮ್ಯ ಮಾಡ್ತಾರೆ ಅಂದ್ರೆ ಈ ಕೂಡಲೇ ನಿಲ್ಲಿಸ್ಬೇಕು. ಅಂದರೆ ಈ ರೀತಿ ಒಂದು ಕೂಗು ಎದ್ದೇಳುತ್ತೆ ಅಂತ ಅನ್ಸುತ್ತೆ ಸರ್. ಅಂದರೆ ನೋಡಿ ಎದ್ದೇಳಿದೆಯಲ್ಲ ಆಲ್ರೆಡಿ. ಈಗ ಹ್ಯಾಶ್ಟ್ಯಾಗ್ ಮಾಡ್ತಾ ಇದ್ದಾರಲ್ಲ ಎಲ್ಲ. ಈಗ ಅದು ಯಾವುದು ರಾಜಕೀಯೇತರ ಜನಗಳೇ ಮಾಡ್ತಾ ಇರೋದು. ನಮ್ಮ ಟ್ಯಾಕ್ಸು ನಮ್ಮ ಹಕ್ಕು ಅಂತ ಮಾಡ್ತಾ ಇದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು. ಅದೇನು ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇರೋದಲ್ಲ, ಸಾರ್ವಜನಿಕರು ಮಾತಾಡ್ತಾ ಇರೋದು. ರಾಜಕಾರಣಿಗೆ ಬಿಟ್ಟು ಸಾರ್ವಜನಿಕರಾಗಿ ಈ ಥರ ಹೇಳೋದಾದ್ರೆ ಒಂದು ವೇಳೆ ಅಂದರೆ ಈ ರೀತಿ ಅನ್ಯಾಯ ತಾರತಮ್ಯ ಆತಾದರೆ ಈ ರೀತಿ ರಾಜ್ಯಗಳಿಗೆ ಪ್ರತ್ಯೇಕ ರಾಷ್ಟ್ರ ಅನ್ನೋ ಸಂಬಂಧಪಟ್ಟ ಕೂಗು ಎದ್ದೇಳೋದು ಸರಿನಾ ತಪ್ಪು ಅನ್ಸುತ್ತೆ? ಪ್ರತ್ಯೇಕ ರಾಷ್ಟ್ರ ಕೇಳೋದ್ರ ಬಗ್ಗೆ ನನಗೆ ಸಮ್ಮತಿ ಇಲ್ಲ. ಆದರೆ ಇದು ಇವ್ರು ಮಾಡ್ತಾ ಇರೋದ್ರಿಂದ ಇದು ಬೇರೆ ಜನಗಳೇ ಸ್ಟಾರ್ಟ್ ಮಾಡ್ತಾರೆ, ನಾವು ಮಾಡೋದಲ್ಲ. ಜನಗಳೇ ಶುರು ಮಾಡ್ತಾರೆ. ಬೆಂಬಲ ಇರುತ್ತಾ ನೋಡೋಣ ಅವಾಗ. ಓಕೆ ಸರ್, ಇದು ಏನು ಬೈರತಿ ಸುರೇಶ್ ಅವರ ಮಾತು. ಒಂದು ಪ್ರತ್ಯೇಕ ರಾಷ್ಟ್ರ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಕುತೂಹಲಕಾರಿ ವಿಚಾರವನ್ನು ಹೇಳಿರುವಂಥದ್ದು. ಅಂದರೆ ಏನು ಚರ್ಚೆಯ ವಿಚಾರ ಹೇಳಿರುವಂಥದ್ದು, ಪ್ರತ್ಯೇಕ ರಾಷ್ಟ್ರ ಸಂಬಂಧಪಟ್ಟಂತೆ ನನ್ನ ಸಮ್ಮತಿ ಇಲ್ಲ, ಆದರೆ ಈ ರೀತಿ ಅನ್ಯಾಯ ಮುಂದುವರೆದ್ರೆ ಒಂದು ವೇಳೆ ಏನಾದರೂ ಕೂಡ ಕೂಗಿದ್ರೆ ಆಗ ನಂತರ ನೋಡೋಣ ಅಂತ ಹೇಳೋ ಮೂಲಕ ಪರೋಕ್ಷ ಸಮ್ಮತಿ ಸೂಚಿಸ್ತಾರೆ ಅನ್ನೋಂಥದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್ ಜೋನ್, ರಿಪಬ್ಲಿಕ್ ಟಿವಿ, ನವದೆಹಲಿ. ಕ್ಯಾಪ್ಟನ್ ಅರ್ಜುನ್ನ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.